ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಬ್ರೈಡಲ್ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ, ಕ್ರೋಸಾಗಚ್ಚು ಡಿಸೈನು. ಸೊ ಇದೆಲ್ಲರಿಗೂ ಗೊತ್ತಿರೋವಂಥ ಬೇಸಿಕ್ ಬ್ರೈಡಲ್ ಕುಚ್ಚು ಡಿಸೈನು. ಸೊ ಇದೊಂದು ಮುಹೂರ್ತ ಸ್ಯಾರಿ ಫ್ರೆಂಡ್ಸ್. ಮುಹೂರ್ತಕ್ಕೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನ್ಯೂ ಮೆಂಬರ್ಸ್ಗೆ ಬ್ರೈಡಲ್ ಡಿಸೈನ್ಸ್ ಇದು ಅಂದರೆ ರೆಗ್ಯುಲರ್ ಇದನ್ನು ಚೂಸ್ ಮಾಡ್ತೀವಲ್ಲ, ಒಂದು ಬ್ರೈಡಲ್ ಆದರೂ ಇರಲಿ ಅಂತ. ಸೊ ಇದು ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. 10 ನಂಬರು ನೀಡಲ್ ನಂಬರ್ ಫ್ರೆಂಡ್ಸ್. ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟ್ ಬೇಸ್ ಕಲರ್ ಎಲ್ಲೋ ತೊಗೊಂಡಿದ್ದೀನಿ, ಅಂದರೆ ಸ್ಯಾರಿ ಬಾಡಿ ಕಲರು, ಅಂಚು ಕಲರು, ಬಾರ್ಡರ್ ಕಲರು ಲಾಸ್ಟಲ್ಲಿ ತೊಗೊಳ್ಳೋಣ. ಸೊ ಇದು 3 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. 3 or 4 ಸ್ಟೆಪ್ ಹಾಕ್ಬೋದು. ನಾನಿಲ್ಲಿ 2 ಸ್ಟೆಪ್ಪೆಲ್ಲ ತೋರಿಸಿದ್ದೀನಿ. ಸೊ ಸ್ಟಾರ್ಟಿಂಗು ಚೈನ್ಸ್ ಹಾಕ್ಕೊಂಡು ಹೋಗೋಣ. ನಾನು 4 ಅಥವಾ 5 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಚೈನ್ಸ್ ಹಾಕೋಬೇಕು. 5 ಚೈನ್, ಇದು ಕೂಡ 5 ಚೈನು. ಅದು 5 ಹಾಕಿದ್ದೀನಿ, ಇದು 5 ಹಾಕಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಕುಚ್ಚು ಕಟ್ಟಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ 4 ಆದರೂ ನಡೆಯುತ್ತೆ. ಇಲ್ಲಿಗೆ 5 ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡಿದ್ದೀನಿ. 2 ಸತಿನೂ 5 ಚೈನ್ಗಳನ್ನ ಹಾಕ್ಕೊಂಡು ನಾವಿವಾಗ ಡೈರೆಕ್ಟಾಗಿ ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ. 2 ಸತಿ ಮಾತ್ರ ನಾನು 5 ಚೈನ್ ಹಾಕ್ಕೊಳ್ತೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ ಹೇಳ್ದಲ್ಲ ಫ್ರೆಂಡ್ಸ್. ಜಸ್ಟ್ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ನಾರ್ಮಲ್ ಫ್ಲ್ಯಾಟ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಯಾವುದಾದ್ರೂ ನಡೆಯುತ್ತೆ ಫ್ರೆಂಡ್ಸ್. ಇದು ಆರ್ಚ್ ತುಂಬ ಹತ್ರ ಬರುತ್ತೆ. ಕುಚ್ಚು ಜಾಸ್ತಿ ಬೇಕು, ಆರ್ಚ್ ಹತ್ರ ಬರಬೇಕಂತ ಹೇಳಿದ್ಕೆ ಸೊ ತುಂಬ ಹತ್ರ ಹಾಕಿದ್ದೀನಿ. ಬ್ರೈಡಲ್ ಡಿಸೈನೇ ನಾರ್ಮಲ್ ಡಬಲ್ ಆರ್ಚ್ ಡಿಸೈನು ಹತ್ರ ಹಾಕಿ ತುಂಬ ಒಂದು ಸ್ವಲ್ಪ ಲುಕ್ ಚೇಂಜ್ ಕಾಣಿಸುತ್ತೆ ನಿಮಗೆ. ಸೊ 2 ಸತಿ 5 ಚೈನ್ ಹಾಕಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ. ಸೊ ಬಟ್ಟೆ ಕೂಡ ಲಾಕ್ ಮಾಡಿದ್ಮೇಲೆ ಅಲ್ಲಿಂದ ಚೈನ್ಸ್ ಹಾಕ್ಕೊಂಡು ಹೋಗೋಣ. ಇಲ್ಲಿ 6 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಬೀಡ್ ಅರೌಂಡು ನಾನು 6 ಚೈನ್ಸ್ನ ಹಾಕೋತೀನಿ. 6 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಬ್ಯಾಕ್ ಸೈಡನ್ನ ಟರ್ನ್ ಮಾಡ್ತೀನಿ. 2 ಸ್ಟೆಪ್ ಅಂದೆ ಅಲ್ವಾ, ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ಬೀಡ್ದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಮತ್ತೆ 5 ಚೈನ್, ಅಂದರೆ ಬೀಡ್ ಪಕ್ಕ 5 ಚೈನ್ ಹಾಕಿದ್ವಿ ಅಲ್ಲ ಫ್ರಂಟ್ ಸೈಡಿಂದ, ಅದ್ರ ಹಿಂದೆ ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಾ ಇರೋದು. ಅಲ್ಲಿಗೂ ಬೀಡ್ ಆದ ತಕ್ಷಣ ಬೀಡ್ ಅರೌಂಡು 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇಲ್ಲಿ 5 ಇರೋ ಕಡೆ 5 ಚೈನೇ ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ತೀನಿ ಡಿಸೈನು. 6 ಚೈನು 5 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಏನು ನಾವು 5 ಚೈನ್ ಹಾಕಿದ್ದೀವಿ ಬ್ಯಾಕ್ ಸೈಡಿಂದ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಹೋಗಿ ದಾರನ ತಂದು 4 ದಾರ ಇರುತ್ತಲ್ಲ, 2 ದಾರ 1 ಮಾಡೋಣ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ನಾನಿಲ್ಲಿ 14 ಟ್ರಿಪಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 13 ಅಥವಾ 14 ಹಾಕ್ಕೊಳ್ಳಿ. ಅಂದರೆ 14 ಅಂದರೆ ಲಾಸ್ಟ್ ಒಂದು ಸೇರಿಸಿ ಫಸ್ಟು 13 ಹಾಕ್ಕೋತೀನಿ. ಸೊ ಇವಾಗ 13 ಕಂಬಗಳನ್ನ ಈ 6 ಚೈನ್ ಗ್ಯಾಪಲ್ಲಿ ಹಾಕ್ಕೊಳ್ಳೋಣ. ಸೊ 13 ಕಂಬನ ಹಾಕ್ಕೋಬೇಕು. ಸೊ ಬ್ಯಾಕ್ ಸೈಡಿಂದ ನಾವು 3 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಕೌಂಟ್ ಬಿಟ್ಟು ಬರೀ ಕಂಬಗಳೇ ನಾವು 13 ಕಂಬಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ 13 ಟ್ರಿಪಲ್ ಕ್ರೋಶೆನ ಆ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಬಿಡೋಣ. ಫಸ್ಟ್ ಫಿಲ್ ಮಾಡ್ಕೊಂಡಿದ್ದಾದಮೇಲೆ 13 ಆದಮೇಲೆ ಲಾಸ್ಟ್ ಒಂದು ನಾವು ಅಂದರೆ 14ನೇದು ನೋಡಿ, ಅಲ್ಲಿ ಕೂಡ ಟ್ರಿಪಲ್ ಕ್ರೋಶೆನ ಹಾಕ್ತೀನಿ. ಬಟ್ ಸ್ಯಾರಿಗೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಆ ಸಿಂಗಲ್ ಕ್ರೋಶೆ ಒಳಗಡೆಯಿಂದ ನಾನು ಟ್ರಿಪಲ್ ಕ್ರೋಶೆ ಹಾಕ್ತೀನಿ. ಸ್ಯಾರಿಗೆ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಆ ಸಿಂಗಲ್ ಕ್ರೋಶೆಯಿಂದ ಲಾಸ್ಟ್ ಒಂದು ಮಾತ್ರ ಅಲ್ಲಿಂದ ಮಾತ್ರ ಟ್ರಿಪಲ್ ಕ್ರೋಶೆ ಹಾಕಬೇಕು. ಯಾಕಂದರೆ ಅದು ಚೈನ್ಸ್ ಇಲ್ವಲ್ಲ ಆ ಸೈಡು, ಅದಕ್ಕೋಸ್ಕರ ಅಲ್ಲಿಂದ ನಾನು ಟ್ರಿಪಲ್ ಕ್ರೋಶೆ ಹಾಕಿ
ಅದು ಒಂದೇ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ ಫ್ರೆಂಡ್ಸ್. ಲಾಸ್ಟ್ ಕಂಬ ಆದಮೇಲೆ ಒಂದೇ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಅದನ್ನು ಕೂಡ ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡ್ತೀನಿ. ಏನಕ್ಕೆ ಚೈನ್ ಎಕ್ಸ್ಟ್ರಾ ಅಂದರೆ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ಮಾಡಿ ನಾವು ಮಾಡಿದ್ವಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಯಾವ ರೀತಿ ತೊಗೊಂಡಿರ್ತೀವೋ ಆ ಥರ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ಕೂಡ 5 ಚೈನ್ ಹಾಕ್ಕೊಳ್ಳೋಣ. ಕುಚ್ಚು ಕಟ್ಟ ಕಡೆ 4 ಅಥವಾ 5 ಹಾಕ್ಕೋಬೋದು. 5 ಚೈನ್ ಹಾಕ್ಕೊಳ್ಳೋಣ, ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 2 ಸರ್ತಿ 5 ಚೈನ್ಸ್ನ ಹಾಕ್ಕೊಂಡು ನಾವು ಮತ್ತೆ ಬೀಡನ್ನ ಸ್ಟಾರ್ಟ್ ಮಾಡೋಣ. ಗ್ಯಾಪ್ ಅಂತ ನಮಗೆ ಅಷ್ಟೇ ಬಿಟ್ಟಿರೋದು ಫ್ರೆಂಡ್ಸ್, ಯಾಕಂದರೆ ಇದು ಹತ್ರ ಬರಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಹತ್ರನೇ ಹಾಕಿದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಅಟ್ಯಾಚ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಆಲ್ಮೋಸ್ಟ್ ಚಿಕ್ಕ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಿಗ್ ಬೀಡ್ ಆದರೂ ನಡೆಯುತ್ತೆ, ಯಾವುದಾದ್ರು ನಡೆಯುತ್ತೆ. ಇನ್ನು ನೀವು ಬ್ರೈಡಲ್ ಬೀಡ್ ಅಂತ ದೊಡ್ಡದು ಬರುತ್ತಲ್ಲ ರೌಂಡ್ ಶೇಪ್ದು, ಅದನ್ನು ಕೂಡ ತೊಗೊಂಡ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಆರ್ಚು ಕುಚ್ಚು ಹೆವಿ ಅಂದರೆ ಹತ್ರ ಇರೋದೇ ಹೈಲೈಟ್ ಮಾಡಿರೋದು. ಸೊ 6 ಚೈನ್ ಮಾಡಿಕೊಂಡು ಬೀಡ್ ಲಾಕ್ ಆದ ತಕ್ಷಣ 6 ಚೈನ್ ಮಾಡ್ತೀನಿ. ಆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬೀಡ್ ಪಕ್ಕ, ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು ಆ 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ತೀನಿ. 4 5 ಅದು ಕೂಡ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟರ್ನ್ ಮಾಡಿಕೊಂಡು ಒಂದೇ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಾಡಿಬಿಟ್ಟು ಸೊ ನಾವು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ನಾವು ಸಿಂಗಲ್ ಕ್ರೋಶೆ ಬೇಡ, ನಿಮಗೆ ಗ್ಯಾಪ್ ಅನ್ನಿಸ್ತು ಅನಿಸಿದ್ರೆ ಒಂದು ಚೈನ್ ಹಾಕಿ ನಾವು ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು. ಯಾಕಂದರೆ ಲಾಸ್ಟಲ್ಲೂ ಒಂದು ಚೈನ್ ಹಾಕ್ಬಿಟ್ಟು ನಾವು ಟ್ರಿಪಲ್ ಕ್ರೋಶೆ ಮಾಡ್ತೀವಿ ಅಲ್ಲ, ಒಂದು ಚೈನ್ ಹಾಕಿಬಿಟ್ಟು ನಾವು ಲಾಕ್ ಮಾಡ್ತೀವಿ ಅಲ್ಲ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಆ ಥರ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 13 ಕಂಬ ಮಾಡ್ತೀನಿ. ಲಾಸ್ಟ್ ಕಂಬ ಮಾತ್ರ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿಗೆ ನಾನು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸೊ ಲಾಸ್ಟಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡಿ ಮತ್ತೆ 2 ಸತಿ 5 ಚೈನ್ ಹಾಕಬೇಕು. ಬೀಡನ್ನ ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ 6 ಚೈನ್ ಹಾಕಿ ಆರ್ಚ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವಾಗ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕಲರು ಒಂದು ಸ್ವಲ್ಪ ಅರ್ಜೆಂಟು, ನಮಗೆ 3 ಸ್ಟೆಪ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಸ್ಟೆಪ್ನ ಈ ಥರ ತೊಗೊಳ್ಳಿ. ಇಲ್ಲಾಂದರೆ 3 ಸ್ಟೆಪ್ ಅಥವಾ 4 ಸ್ಟೆಪ್ ಕೂಡ ನೀವು ಮಾಡ್ಕೋಬೋದು ಇದು. ಮತ್ತು ಸೆಕೆಂಡ್ ಕಲರಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಒಂದು 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ನಾನು ಸಿಂಗಲ್ ಕ್ರೋಶೆಗಳನ್ನೇ 2 ಸತಿ ಅಥವಾ 3 ಸತಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. 2 ಸತಿ ಅಥವಾ 3 ಸತಿ ಸಿಂಗಲ್ ಕ್ರೋಶೆ ಮಾಡಿ ನಾನು ಈ ಕಲರ್ಗೆ ಅಂತ ಎಕ್ಸ್ಟ್ರಾ ನಾನು ಸ್ಪೇಸ್ ಬಿಟ್ಟಿಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ 5 ಚೈನ್ ಒಳಗಡೆ ಅಲ್ಲಿಂದ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿಗೆ ನಾನು ಕಂಬ ಮಾಡ್ತಾಯಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು. ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಮಾಡಿ ಡಬಲ್ ಕ್ರೋಶೆ ಮಾಡೋಣ. ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡೋಣ. ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್, ಒಂದೇ ಸತಿ 2-3 ಬೀಡ್ ತೊಗೊಂಡ್ರೆ ಬೇಗ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪ್ರತಿ ಕಂಬದ ಮೇಲೆ ಈ ರೀತಿ ಹೋಲ್ ಗ್ಯಾಪ್ಸ್ ಇರುತ್ತೆ, ಅದು ಕಾಣಿಸುತ್ತೆ. ಹೋಲ್ ಗ್ಯಾಪಿಗೆ ನೀವು ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗೋದು. ಒಂದು ಕಂಬ ಮಾಡೋದು, ಒಂದು ನಾರ್ಮಲ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ಒಂದೊಂದು ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಇದು ನಾರ್ಮಲ್ ಅಂದರೆ ಡಬಲ್ ಆರ್ಚ್
ತುಂಬ ಯೂಸ್ ಮಾಡೋವಂಥ ಡಿಸೈನು. ತುಂಬ ಜನ ಅಂದರೆ ಬೇಸಿಕ್ ಎಲ್ಲರ ಸ್ಯಾರಿ ಕಲೆಕ್ಷನಲ್ಲಿ ಈ ಡಿಸೈನ್ ಅಂತೂ ಫಸ್ಟ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಸಿಕ್ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಜಸ್ಟ್ ಇದಕ್ಕೆ ಸ್ಟೋನ್ ಚೈನ್, ಬಾಲ್ ಚೈನ್ ಏನಾದರೂ ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್, ಬಟ್ ಇಲ್ಲಿ ನಾನು ಏನೂ ಹಾಕಿಲ್ಲ, ಇಷ್ಟೇ ಬಿಟ್ಟಿದ್ದೀನಿ. ಸೊ ಇದು ನೋಡಿ, ನೆಕ್ಸ್ಟ್ ಆಗಿ ಪೂರ್ತಿ ಮಾಡ್ಕೊಂಡು ಹೋದ್ಮೇಲೆ ಲಾಸ್ಟಲ್ಲಿ ಆ 5 ಚೈನ್ ಏನಿದೆ ಅದರಲ್ಲಿ 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು ಅಲ್ಲಿಂದನೇ ನಾನು ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬ ಅಂದರೆ 2 ಕಂಬದ ಮಧ್ಯ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿಗೆ ಕಂಬನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡಿ ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದೊಂದು ಕಂಬ ಹಾಕ್ಕೊಂಡು ಹೋಗೋದು ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೂ ಕಾಂಬಿನೇಷನ್ ಫ್ರೆಂಡ್ಸ್ ನಾರ್ಮಲ್ ಮುಹೂರ್ತ, ರೆಗ್ಯುಲರ್ ಮುಹೂರ್ತ ಕಲರ್ ಕಾಂಬಿನೇಷನ್ ಇದು. ಸೊ ಎಲ್ಲೋ ಮತ್ತು ಮೆರೂನು ಈ ರೀತಿ ಹಾಕ್ಕೊಂಡು ಹೋಗೋಣ. ಸೊ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಒಂದು ಡಬಲ್ ಕ್ರೋಶೆ. ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್, ಬಟ್ ಈ ಕೌಂಟಿಂಗ್ಸಲ್ಲಿ ಕನ್ಸಿಸ್ಟ್ ಆಗಿಬಿಡುತ್ತೆ ಟ್ರಿಪಲ್ ಕ್ರೋಶೆ. ಇದರಲ್ಲಿ ಡಬಲ್ ಕ್ರೋಶೆನೇ ಮಾಡ್ಕೊಳ್ಳೋದು, ಯಾಕಂದರೆ ಬೇಸ್ ನಾನು ಬರೀ 2 ಸತಿ 5 ಚೈನ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ ರೀತಿ ಕಾಣಿಸುತ್ತೆ. ಸೊ ಆರ್ಚ್ ತುಂಬ ನೀಟಾಗಿ ಬರುತ್ತೆ, ಬಟ್ ಅದೇ 2 ಸ್ಟೆಪ್ಪಲ್ಲಿ ಅಂದರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಕುಚ್ಚು ಕಟ್ಟೋದು ನೋಡಿ, ಕುಚ್ಚು ಕಟ್ಟೋ ಪ್ಲೇಸು ಕೂಡ ತುಂಬ ಹತ್ರ ಬಿಟ್ಟಿದ್ದೀನಿ. ಎಷ್ಟು ಬಿಟ್ಟಿದ್ದೀನೋ ಅಷ್ಟೇ ಪ್ಲೇಸ್ಗೆ ಕುಚ್ಚು ಕಟ್ಟಿದ್ರೆ ಆಯಿತು. ನೀವು 2 ಆರ್ಚಿಗೂ 1 ಕುಚ್ಚು ಆ ಥರ ಕೂಡ ಕಟ್ಬೋದು, ಇಲ್ಲಾಂದರೆ ನಾರ್ಮಲ್ 1 ಕುಚ್ಚು ಕಟ್ಕೊಳ್ತಾ ಹೋಗ್ಬೋದು. ನಾನು ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಈವನ್ ನೀವು ಬಾರ್ಡ್ರ್ ಕಲರೇ ಹಾಕ್ಬೋದು. ಸೊ ಇದು ಎಲ್ಲೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಬರೀ ಎಲ್ಲೋನೇ ಕುಚ್ಚು ಕಟ್ಟಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸೊ ಓವರಾಲ್ ತುಂಬ ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಕುಚ್ಚು ಕಟ್ಟಿದ್ಮೇಲೆ ಇದು ನೀಟಾಗಿ ಡಿಸೈನ್ ಕೂತ್ಕೊಳ್ಳುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 750 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಮಾಡ್ಕೋಬೋದು. ಒಂದೊಂದು ಕಡೆ ಕಡಿಮೆನೂ ತೊಗೋತಾರೆ, ಒಂದು ಕಡೆ ಜಾಸ್ತಿ ತೊಗೋತಾರೆ. ಸೊ ನಿಮ್ಮ ಟೈಮಿಂಗು, ನಿಮ್ಮ ಫಿನಿಷಿಂಗು ಎಲ್ಲ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋಣ. ಮಾಡಿ ವಿಡಿಯೋಸ್ ಒಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಗೊತ್ತು ಇದು ಹಳೆ ಡಿಸೈನು ತುಂಬ ಸತಿ ತೋರಿಸಿರ್ತೀವಿ ಅಂತ. ಸೊ ನೀವು ಸಬ್ಸ್ಕ್ರೈಬರ್ಸ್ಗೋಸ್ಕರ ತೋರಿಸಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.